ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಮನೆ ಮಗಳು ವೇದವತಿ ಬೀರಾವ್. ನಾನಿಲ್ಲಿ ನಿಮಗೆ ರುಚಿಕರವಾದ ಬೇಸನ್ ಲಾಡು ಮಾಡೋಕ್ಕೆ ಹೇಳ್ಕೊಡ್ತೀನಿ. ಇದರಲ್ಲಿ ರವನ್ನು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಏನು ಅಂತ ಹೇಳ್ತೀನಿ. ಫಸ್ಟಿಗೆ ನಿಮಗೆಲ್ಲರಿಗೂ ಗುರುಪೂರ್ಣಿಮೆ ಹಾರ್ದಿಕ ಶುಭಾಶಯಗಳು. ಗುರುಪೂರ್ಣಿಮೆ ಪ್ರಯುಕ್ತ ನಾನು ಮಾಡಿದ ಇವತ್ತು ಲಡ್ಡು ನೋಡೋಣ ಅಂತ. ರವೆ ಲಡ್ಡು ಕಡಲೆ ಹಿಟ್ಟು ಮತ್ತು ರವೆ ಮಿಕ್ಸ್ ಮಾಡಿ ಲಡ್ಡು. ಇದಕ್ಕೆ ಏನೇನು ಹಾಕಿದೆ ಅಂದರೆ 2 ಕಪ್ಪು ಚಿಕ್ಕ ಕಪ್ನಲ್ಲಿ ನೋಡಿ, ಈ ಕಪ್ನಲ್ಲಿ 1/4 ಪಾವ್. ಇದು 1/4 kgಯಲ್ಲಿ 1/4 ಆಯಿತಾ. 1/4 kgಯಲ್ಲಿ 1/4 ಪಾವ್. ಇದು 1/4 kgಯಲ್ಲಿ 2.5 ಪಾವು ಬರುತ್ತಲ್ಲ, ಆದರೆ ಇದು 1 ಪಾವು ಅಷ್ಟೇ, ಚಿಕ್ಕ ಪಾವು. ಇದರಲ್ಲಿ 2 ಕಪ್ಪಷ್ಟು ಕಡಲೆ ಹಿಟ್ಟು, 1 ಕಪ್ಪಷ್ಟು ಹುರಿದಿದ್ದು ಬಾಂಬೆ ರವೆ, 1/4 ಕಪ್ಪಷ್ಟು ತುಪ್ಪ, ಅರ್ಧಕ್ಕೆ ಸ್ವಲ್ಪ ಜಾಸ್ತಿ, 1/4 ಬೇಕಂತಿಲ್ಲ, ಸ್ವಲ್ಪ ಜಾಸ್ತಿ ತುಪ್ಪ ತೊಗೊಂಡೆ. ಆಮೇಲೆ ಇದರಲ್ಲಿ 1.5 ಕಪ್ಪು ಸಕ್ಕರೆ ತೊಗೊಂಡೆ ನಾನು. 1.5 ತನಕ ಹಾಕ್ಬೋದು, ನಿಮಗೆ ಸಿಹಿ ಹೇಗೆ ಬೇಕು ಹಾಕಿ ತೊಗೊಂಡು ಹಾಕಿ ಸಕ್ಕರೆನ, ಆಯಿತಾ. ಆಮೇಲೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಗೋಡಂಬಿ ಹುರಿದು ಗೋಡಂಬಿ ಪೀಸ್ ಮಾಡಿ ಹಾಕಿದ್ದು. ಆಮೇಲೆ ಕೊಬ್ಬರಿ ತುರಿ, 1/2-1/4 ಕಪ್ನಷ್ಟು ಡ್ರೈ ಕೊಬ್ಬರಿನ ಸಣ್ಣಕ್ಕೆ ಅದನ್ನು ತುರಿದು ಹಿಟ್ಟಿನ ಜೊತೆಗೆ ಹುರಿರಿ ಹಾಕ್ಕೊಂಡು ಚೆನ್ನಾಗಾಗುತ್ತೆ. ಕಡಲೆ ಹಿಟ್ಟು ಮತ್ತು ರವೆ ಹಾಕ್ತೀವಲ್ಲ, 2 ಮಿಕ್ಸ್ ಮಾಡಿದಾಗ ಆವಾಗ ಸ್ವಲ್ಪ ಈ ಕೊಬ್ಬರಿ ತುರಿನೂ ಹಾಕ್ಕೊಂಡು ಅದರಲ್ಲೇ ಸ್ವಲ್ಪ ಫ್ರೈ ಮಾಡಿ, ಜಾಸ್ತಿ ಬೇಡ. ಆಮೇಲೆ ನಾವು ಅದರಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟಿಗೆ ಡ್ರೈ ಫ್ರೂಟ್ಸ್ಗಳನ್ನು ನಾವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ ಹಾಕಿ ತುಪ್ಪದಲ್ಲಿ ಸ್ವಲ್ಪ ಹುರಿದು ತೆಗೆದಿಟ್ಕೊಳ್ಳೋಣ. ಆಮೇಲೆ ಕಡಲೆ ಹಿಟ್ಟನ್ನು ಹಾಕೋಣ, 2 ಕಪ್ ಕಡಲೆ ಹಿಟ್ಟು, ಸ್ವಲ್ಪ ತುಪ್ಪ ಹಾಕೋಣ, 1/2 ಕಪ್ನಷ್ಟು ಹಾಕಿ ಅದನ್ನು ಹುರಿಯೋಣ ಚೆನ್ನಾಗಿ, ಒಂದು ಪರಿಮಳ ಬರೋ ತನಕ. ಮತ್ತು ಅದಕ್ಕೆ ಹುರಿದಿಟ್ಟಿದ್ದು ರವೆ, ಡ್ರೈ ರವೆ ಇರುತ್ತಲ್ಲ, ಸಣ್ಣ ರವೆ ಬಾಂಬೆ ರವೆ, ಅದನ್ನು ಹಾಕೋಣ, ಅದನ್ನು ಸ್ವಲ್ಪ ಹೊತ್ತು ಹುರಿಯೋಣ. ಆಮೇಲೆ ಸ್ವಲ್ಪ ಕೊಬ್ಬರಿ ತುರಿ, 1 ಕಪ್ನಷ್ಟು ಒಣ ಕೊಬ್ಬರಿ ತುರಿ ಸಣ್ಣಕ್ಕೆ ತುರಿದಿದ್ದು, ಅದನ್ನು ಅದಕ್ಕೆ ಹಾಕೋಣ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಬದಿಗೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಒಂದು ಸಣ್ಣ ಪಾತ್ರೆಯಲ್ಲಿ 1.5-1.25 ಕಪ್ನಷ್ಟು ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಸಕ್ಕರೆನ ಹಾಕೋಣ. ನಾವು ಸಕ್ಕರೆ 1.5 ಕಪ್ ಹಾಕಿದ್ವು ಅಂತಂದರೆ ಅದಕ್ಕೆ 1/2 ಕಪ್ ನೀರು ಹಾಕಬೇಕಾಗತ್ತೆ. ನಾವು ಅದಕ್ಕೆ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. 1.5 ಕಪ್ಪಿಗೆ 1/2 ಕಪ್ ನೀರು, 1/2-1/4 ಕಪ್ ಹಾಕ್ಬೋದು. ಅದು ನೊರೆ ಬರಬೇಕು ಚೆನ್ನಾಗಿ. ಕೈಗೆ ಹಿಂಗೆ ಮುಟ್ಟಿದಾಗ ಅಂಟಬೇಕು ಅಷ್ಟೇ, ಜಾಸ್ತಿ ಇದಾಗಬಾರ್ದು, ಅಂಟು ಗಟ್ಟಿಯಾಗುತ್ತೆ ಉಂಡೆ. ಕೈಲಿ ಮುಟ್ಟಿದಾಗ ನಾರು ಟೈಪು ಬರಬೇಕದು, ಎಳೆದಾಗ ಕೈಯಲ್ಲಿ ಅದು ಅಂಟನ್ನು, ಸಕ್ಕರೆ ಅಂಟು ಪಾಕ ಅಂದರೆ ಒಂದೆಳೆ ಪಾಕ ಅಂತ ಹೇಳ್ತೇವೆ, ಒಂದೆಳೆ ಪಾಕ ಬರಬೇಕು. ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಈಗ ನೀವು ಹುರಿದಿದ್ದು ಕಡಲೆ ಹಿಟ್ಟು, ಕೊಬ್ಬರಿ ತುರಿ, ಆಮೇಲೆ ಬಾಂಬೆ ರವೆ ಎಲ್ಲ ಮಿಕ್ಸ್ ಮಾಡಿದ್ರಲ್ಲ, ಅದಕ್ಕೆ ಏನು ಮಾಡಿ ಅಂದರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಅಂತೆ, ಡ್ರೈ ಫ್ರೂಟ್ಸು ಪುಡಿ ನುಚ್ಚಂಗೆ ಸಣ್ಣ ಪೀಸ್ ಮಾಡಿದ್ದು, ಸಣ್ಣ ಪೀಸ್ ಮಾಡಿರ್ಬೇಕು. ಅದನ್ನು ಮಿಕ್ಸಿಲಿ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಾಗುತ್ತೆ. ಪೌಡ್ರ್ ಟೈಪ್ ಸಣ್ಣ ನುಚ್ಚು ಟೈಪ್ ಮಾಡಿ ಹಾಕಿ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ. ಕೇಸರಿ ಇದ್ರೆ ಕೇಸರಿನೂ ಹಾಕ್ಬೋದು. ಎಲ್ಲ ಮಿಕ್ಸ್ ಮಾಡಾದಮೇಲೆ ಈ ಸಕ್ಕರೆ ಪಾಕ ಏನು ಮಾಡಿದ್ದೀವಲ್ಲ ಅದನ್ನು ಅದಕ್ಕೆ ಹಾಕ್ತಾ ಹೋಗಿ ಸ್ವಲ್ಪನೇ. ಗ್ಯಾಸ್ ಬಂದ್ ಮಾಡ್ಕೊಂಬಿಡಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಒಂದು ತಟ್ಟೆಗೆ ತೆಗೆದುಬಿಡಿ. ಅದನ್ನು ತೆಗೆದು ಅದೇನಾದ್ರು ಸ್ವಲ್ಪ ಹಿಂಗಾತಂತಂದರೆ ಕಟ್ಟಕ್ಕೆ ಚೆನ್ನಾಗಾಗುತ್ತೆ, ಇದೇನೇನಾಗಲ್ಲ. ಮತ್ತು ಸ್ವಲ್ಪ ಮೇಲಿಂದ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ತಟ್ಟೆಲಿ ಸೌಟಲ್ಲೇ ಕಲಿಸ್ಕೊಳ್ಳಿ, ಇಲ್ಲ ಬಾಣಲೆಲ್ಲೇ ಕಲಿಸ್ಕೊಂಡ್ರೂ ಬರುತ್ತೆ. ಮತ್ತು ತಟ್ಟೆಗೆ ಹಾಕಿ ಬಿಸಿ ಇರುವಾಗಲೇ ಸ್ವಲ್ಪ ಕಟ್ತಾ ಹೋಗಿ. ಒಂದು ವೇಳೆ ನಿಮಗೆ ಗಟ್ಟಿ ಅನ್ನಿಸ್ತಂದರೆ ತಣ್ಣಗಿದ್ದ ಹಾಲನ್ನು ಇಟ್ಕೊಂಡು ಅದನ್ನು ಹಿಂಗೆ ಕೈಯಲ್ಲಿ ಹಿಂಗೆ ಮುಟ್ಕೊಂಡು ನಾವು ಹಾಲನ್ನು ಹಿಂಗೆ ಉಂಡೆ ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಎಲ್ಲರೂ ಮಾಡಿ. ಬಾಂಬೆ ರವೆ, ಸೂಜಿ ರವೆ ಹಾಗೂ ಕಡಲೆ ಹಿಟ್ಟು, ತೆಂಗಿನಕಾಯಿಯ ಬೇಸನ್ ಲಡ್ಡು ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಮಾಡಿ.